ಕರ್ನಾಟಕ ರಾಜ್ಯದ ಭೀಮಾ ನದಿ ತೀರದಲ್ಲಿ ಭೀಕರ ಪರಿಸ್ಥಿತಿ ಇದ್ದರೂ ರಾಜ್ಯ ಸರ್ಕಾರ ನಮ್ಮ ಭಾಗದ ಬರಗಾಲದ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಭಾಗದ ಜನರ ಹಾಗೂ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಬಲವಾಗಿ ಖಂಡಿಸುತ್ತೇವೆ ಎಂದ ಅವರು, ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಅಥವಾ ಆಲಮಟ್ಟಿ ಜಲಾಶಯದಿಂದ 5 ಟಿಎಂಸಿ ನೀರು ಬಿಡಿಸಬೇಕೆಂದು ಆಗ್ರಹಿಸಿ ಅಫಜಲ್ಪುರ ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಬಳಿ ಮಾರ್ಚ್ 15ರಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದರು. ಇದನ್ನು ಪತ್ರವನ್ನು ಕೊಟ್ಟಿದ್ದೇನೆ. ಈ ಹಿಂದೆನೂ ಕೂಡ ಇದೇ ಪತ್ರಿಕೆ ಭವನದಲ್ಲಿ ಭೀಮಾ ನದಿಯ ನೀರಿನ ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ತಾವೆಲ್ಲರೂ ಕೂಡ ಸುದ್ದಿಯನ್ನು ಬಿತ್ತರಿಸಿದೆ. ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇರೋದರಿಂದ ನೀರಿನ ಸಮಸ್ಯೆ ದಿನದಿನಕ್ಕೂ ಅತಿ ಹೆಚ್ಚು ಸಮಸ್ಯೆಯಾಗಿ ಉಲ್ಬಣ ಆಗ್ತಾಯಿದೆ. ಆದರೆ ಅದು ವಿಶೇಷವಾಗಿ ಭೀಮಾ ನದಿ ತೀರದಲ್ಲಿ ದಡದಲ್ಲಿ ದೊಡ್ಡ ಪ್ರಮಾಣದ ಈ ಬಾರಿಗೆ ಸಂಕಷ್ಟ ಎದುರಿಸುವಂಥ ಸೂಚನೆಗಳನ್ನ ಕಾಣ್ತಾ ಇವೆ. ಯಾಕೆಂದರೆ ಇವತ್ತು ಅಫಜಲ್ಪುರ ತಾಲೂಕಿನ ಸೊನ್ನ ಗ್ರಾಮದಲ್ಲಿರ್ತಕ್ಕಂಥ ಅಣೆಕಟ್ಟೇನಿದೆ, ಅಣೆಕಟ್ಟಿನಲ್ಲಿ ಸುಮಾರು ಹಿನ್ನೀರು ಬ್ಯಾಕ್ ವಾಟರಲ್ಲಿ 22 ಕಿಲೋಮೀಟರ್ ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿದೆ. ಮಹಾರಾಷ್ಟ್ರದಿಂದ ಏನು ಭೀಮಾ ನದಿ ಮಹಾರಾಷ್ಟ್ರದ ಹಿಳ್ಳಿ ಬ್ರಿಡ್ಜಿಂದ ಈ ಕಡೆ 22 ಕಿಲೋಮೀಟರ್ ಸಂಪೂರ್ಣವಾಗಿ ನೀರು ಖಾಲಿಯಾಗಿದೆ. ಇವತ್ತು ಆ ಹಳ್ಳಿಗಳಿಗೆ ಸಂಪೂರ್ಣವಾಗಿ ಇವತ್ತು ಬೆಳೆಗಳಾಗಿರ್ಬೋದು, ಬೇರೆ ಬೇರೆ ಕುಡಿಯೋ ನೀರಿಗಾಗಿರ್ಬೋದು ಸಮಸ್ಯೆ. ನಾನು ನಿನ್ನೆ ದಿವಸ ಮಣೂರು ಮತ್ತು ಸೇಸಗಿರಿಯ ಸೀಮಾಂತರದಲ್ಲಿ ಭೀಮಾ ನದಿಗೆ ಭೇಟಿ ಕೊಟ್ಟಿದ್ದೆ. ಸಂಪೂರ್ಣ ಒಂದೇ ಒಂದು ಹನಿ, ನನ್ನ ಹತ್ರ ಫೋಟೋನೂ ಇದೆ, ತಮಗೆ ಶೇರ್ ಮಾಡ್ತೇನೆ. ಒಂದೇ ಒಂದು ಹನಿ ನೀರಿಲ್ಲ. ಅದು ಆದ ನಂತರ ಇವತ್ತು ಸಣ್ಣ ಅಣೆಕಟ್ಟಿನಲ್ಲಿ 0.4 ಇದೆ. ಅಂದರೆ ಅರ್ಧ TMCಕ್ಕಿಂತಲೂ ಕಡಿಮೆ ನೀರು ಇವತ್ತು ಸಣ್ಣ ಅಣೆಕಟ್ಟಲ್ಲಿದೆ. ಅದು ಅಫಜಲ್ಪುರ್ಗೆ ಏಪ್ರಿಲ್ವರೆಗೂ ಕುಡಿಲಿಕ್ಕೆ ನೀರು ಕೂಡ ಸಾಕಾಗಲ್ಲ. ಬರೀ ಕುಡಿಲಿಕ್ಕೆ ನೀರು ಕೂಡ ಸಾಕಾಗಲ್ಲ. ಅದು ಆದ ನಂತರ ಇವತ್ತು ಗತ್ತರಿಗೆ ಬ್ಯಾರೇಜ್ನಲ್ಲಿ ಸುಮಾರು 80% ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿದೆ. ದೇವಲ್ ಗಣಗಾಪುರದಲ್ಲೂ ಅಷ್ಟೇ ಖಾಲಿಯಾಗಿದೆ. ದೇವಲ್ ಗಣಗಾಪುರ ಬ್ಯಾರೇಜ್ ಕಮ್ ಬ್ರಿಡ್ಜ್ ಏನಿದೆ ಅಲ್ಲಿನೂ ಕೂಡ ಅಷ್ಟೇ ಖಾಲಿಯಾಗಿದೆ. ಇವತ್ತು ಸಂಗಮದಲ್ಲಿ ಕುಡಿಲಿಕ್ಕೆ ನೀರು ಸಿಗಲಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಆ ದೇವಲ್ ಗಣಗಾಪುರ ಬ್ಯಾರೇಜ್ ಕಮ್ ಬ್ರಿಡ್ಜು ಬ್ಯಾಕ್ ವಾಟರ್ನ ಗತ್ತರಿಗೆ ಬ್ಯಾರೇಜ್ ಕಮ್ ಬ್ರಿಡ್ಜ್ವರೆಗೆ ನಿಲ್ಲಬೇಕಾಗಿತ್ತು. ಇವತ್ತು ಅದು ಸಂಗಮದವರೆಗೆ ಬಂದಿದೆ. ಅಲ್ಲಿನೂ ಕೂಡ ಇನ್ನೇನು ಮಾರ್ಚ್ ಮುಗಿಯೋದ್ರೊಳಗಾಗಿ ದೇವಲ್ ಗಣಗಾಪುರ ಬ್ಯಾರೇಜ್ ಕಮ್ ಬ್ರಿಡ್ಜಲ್ಲೂ ಕೂಡ ಕುಡಿಲಿಕ್ಕೆ ನೀರು ಸಿಗಲಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಈಗ ಮೊನ್ನೆ ಒಂದಿಷ್ಟು ಕೆನಾಲಿನ ಮುಖಾಂತರ ಚಿನ್ನಮಳ್ಳಿ ಕಲ್ಲೂರು ಬ್ಯಾರೇಜ್ನಲ್ಲಿ ಸ್ವಲ್ಪ ನೀರಿದೆ. ಅದು ಬಿಟ್ಟರೆ ಸರಡಿಗೆ ಈ ಭಾಗದಲ್ಲಿ ಕಲಬುರಗಿ ಕುಡಿಯೋ ನೀರಿನ ಸಲುವಾಗಿ ಒಂದಿಷ್ಟು ನೀರಿದೆ. ಅದು ಪೂರ್ತಿ ಬ್ಯಾಸಗಿಯನ್ನು ಪೂರೈಸ್ತದೆ ಅನ್ನುವಂಥದ್ದೇನಿಲ್ಲ. ಇವತ್ತು ಎಷ್ಟು ಅಫಜಲ್ಪುರ್ ಒಂದು ತಾಲೂಕಿನಲ್ಲಿ ಮತಕ್ಷೇತ್ರ ಬಿಟ್ಟು ಬರೀ ತಾಲೂಕಿನಲ್ಲಿ 13 ಲಕ್ಷ ಟನ್ ಕಬ್ಬರ ಪ್ರತಿ ವರ್ಷ ರೈತರು ಬೆಳೀತಾ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗ್ಬಿಟ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮತ್ತು ನಮ್ಮ ಬಳಿ ಯಾವತ್ತೂ ಕೂಡ ಮಳೆಗಾಲವನ್ನು ಪ್ರವೇಶ ಆಗೋದು ಜೂನ್ದಲ್ಲಿ ಎಂದೂ ಆಗಿಲ್ಲ. ಭಾಳ ಕಡಿಮೆ. ಜುಲೈದಲ್ಲಿ ನಮ್ಮಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ನಾವು ಏಪ್ರಿಲ್ ಮತ್ತು ಮೇ ಜೂನ್ 3 ತಿಂಗಳ ಬೆಳೆಗಳನ್ನು ಬದುಕಿಸ್ಕೊಳ್ಳೋಕ್ಕಾಗಲ್ಲ. ಇದೊಂದು ಭಾಳ ರೈತರಿಗೆ ಗಂಡಾಂತರ ಪರಿಸ್ಥಿತಿ ಇದೆ. 13 ಲಕ್ಷ ಟನ್ ಕಬ್ಬನ್ನು ಒಂದು ತಾಲೂಕಿನಲ್ಲಿ ಬೆಳೀತಾ ಇದ್ದರೆ ಇವತ್ತು 2 ಫ್ಯಾಕ್ಟ್ರಿಗಳು ನಮ್ಮ ತಾಲೂಕದಲ್ಲೇ, ಬೇರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಕಬ್ಬು ಹೋಗ್ತವೆ. ಸರಿ ಸುಮಾರು 350 ಕೋಟಿ ರೂಪಾಯಿ ಕಬ್ಬನ್ನು ಇವತ್ತು ಸರಾಸರಿಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಅದರಲ್ಲಿ 1 ಟನ್ನು ಕಬ್ಬನ್ನು ಬರಲಿಕ್ಕಾಗಲಾರ್ದಂಥ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ ರೈತರಿಗೆ ನೀರು ಸಿಗಲಿಲ್ಲ ಅಂದರೆ 1 ಟನ್ ಕಬ್ಬನ್ನು ಕೂಡ ಫ್ಯಾಕ್ಟ್ರಿಗೆ ಸಾಗಿಸ್ಲಿಕ್ಕೆ ಆಗಲ್ಲ. 350 ಕೋಟಿಯಷ್ಟು ಕಬ್ಬಿನ ಒಂದರದಿಂದ ರೈತರಿಗೆ ನಷ್ಟ ಆಗೋದಾದರೆ ರೈತರ ಬದುಕು ಏನಾಗ್ತದೆ, ರೈತರ ಪರಿಸ್ಥಿತಿ ಏನಾಗ್ತದೆ? ಒಂದು ಕಡೆಗೆ
ಇದನ್ನು ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ತಾವು ಮಾಧ್ಯಮದವರು ಈ ವಿಷಯವನ್ನು ಬಿತ್ತರಿಸಿದಿರಿ. ಇವತ್ತು ನಮ್ಮ ಶಾಸಕರದು ಕೂಡ ಒಂದು ಪತ್ರಿಕಾ ಸ್ಟೇಟ್ಮೆಂಟನ್ನು ವಿಜಯ ಕರ್ನಾಟಕದಲ್ಲಿ ಇವತ್ತು ಬರುವಾಗ ಗಮನಿಸಿದೆ. ಅವ್ರೇನು ಹೇಳ್ತಾರೆ, ಸೀನಾ ನದಿಗೆ ನೀರು ಡೈವರ್ಷನ್ ಮಾಡಿದ್ದಕ್ಕೆ ಇವತ್ತು ಉಜ್ನಿಯಲ್ಲಿ ನೀರಿಲ್ಲ, ಅದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ. ನಾನು 2016ರಿಂದ ಹೋರಾಟ ಮಾಡ್ತಾ ಇರೋದು ಇದೆ. ಅವತ್ತು ಪಂಚಪ್ಪ ಕಲಬುರ್ಗಿಯವರು ಮಾಡಿದ್ರು ಇಂಡಿಯಲ್ಲಿ. ನಾನು ಕೂಡ 2016ರಿಂದ ನಿರಂತರ ಪ್ರತಿ ವರ್ಷ ನೀರಿನ ಸಮಸ್ಯೆ ಬಂದಾಗ ಮಾತಾಡ್ತಾ ಇದ್ದೀನಿ. ಇವತ್ತು ಉಜ್ನಿ ಅಣೆಕಟ್ಟಿನಲ್ಲಿ ನೀರಿರಲ್ಲ, ಅವರಲ್ಲಿ ನೀರು ಕೊಡಬೇಕನ್ನೋ ಮೈಂಡ್ ಸೆಟ್ ನಮ್ಮ. ಇವತ್ತು ಏನು ಹೇಳ್ತಾರೆ, ಪ್ರತಿಯೊಬ್ಬರು ಬಂದಾಗ ಇಲ್ಲ ನಾವು ಇಂಡಿ ಶಾಖಾ ಕಾಲುವೆಯಿಂದ ಕೃಷ್ಣಾದಿಂದ ನೀರು, ಆಲಿಮಟ್ಟಿಯಿಂದ ನೀರು ಬಿಡಿಸ್ತೀವಿ, ನಾವು ನಾರಾಯಣಪುರದಿಂದ ನೀರು ಬಿಡಿಸ್ತೀವಿ. ಇದಕ್ಕೆ ನನ್ನ ಸಂಪೂರ್ಣವಾದ ವಿರೋಧ ಇದೆ. ಆದರೂ ನಾವು ಒಂದು ಪಾಯಿಂಟನ್ನು ಹಾಕಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಿಂಗೆ, ಶಂಕರಗೌಡ ಪಾಟೀಲ್, ಶ್ರೀಕಾಂತ್ ದಿವಣಗಿ, ಮಹಾಂತೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.